ವೆಲ್ಕಮ್ ಟು GK ಕ್ವಿಜ್. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತೋ ಅಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ನೋಡ್ಕೊಂಬರೋಣ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ಸ್: ಎ ಕ್ರಿಕೆಟ್, ಬಿ ಕಬಡ್ಡಿ, ಸಿ ವಾಲಿಬಾಲ್, ಡಿ ಫುಟ್ಬಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಕೆಟ್. ಕ್ರಿಕೆಟ್ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಕನಕದಾಸರು, ಬಿ ಪುರಂದರದಾಸರು, ಸಿ ಹಂಸಲೇಖ, ಡಿ ಗುಬ್ಬಿ ವೀರಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುರಂದರದಾಸರು. ಇವರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ. ಭಾಂಗ್ರಾ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ? ಆಪ್ಷನ್ಸ್: ಎ ಗುಜರಾತ್, ಬಿ ಒಡಿಶಾ, ಸಿ ಆಂಧ್ರ ಪ್ರದೇಶ್, ಡಿ ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್. ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಹುಟ್ಟುತ್ತಾನೆ? ಆಪ್ಷನ್ಸ್: ಎ ಗುಜರಾತ್, ಬಿ ಮಧ್ಯಪ್ರದೇಶ್, ಸಿ ಅರುಣಾಚಲ ಪ್ರದೇಶ್, ಡಿ ಮೇಘಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ್. ಭಾರತದಲ್ಲಿ ಮೊದಲು ಸೂರ್ಯ ಹುಟ್ಟುತ್ತಾನೆ. ರಕ್ತದಾನ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ಸ್: ಎ ಅಕ್ಟೋಬರ್ 1, ಬಿ ಅಕ್ಟೋಬರ್ 5, ಸಿ ಅಕ್ಟೋಬರ್ 10, ಡಿ ಅಕ್ಟೋಬರ್ 20. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ 1. ಈ ದಿನವನ್ನು ರಕ್ತದಾನ ದಿನವೆಂದು ಆಚರಿಸುತ್ತಾರೆ. ಶಿವನ ಸಮುದ್ರ ಜಲ ವಿದ್ಯುತ್ ತಯಾರಿಕಾ ಕೇಂದ್ರ ಶುರುವಾದದ್ದು ಯಾವಾಗ? ಆಪ್ಷನ್ಸ್: ಎ 1900, ಬಿ 1902, ಸಿ 1920, ಡಿ 1910. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1902. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಆಪ್ಷನ್ಸ್: ಎ ಮುಂಬೈ, ಬಿ ಕೋಲ್ಕತ್ತಾ, ಸಿ ವಾರಣಾಸಿ, ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಈ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ. ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ಸ್: ಎ 1920, ಬಿ 1909, ಸಿ 1910, ಡಿ 1915. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1909ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್: ಎ ಬೆಂಗಳೂರು, ಬಿ ಶಿವಮೊಗ್ಗ, ಸಿ ತುಮಕೂರು, ಡಿ ಚಾಮರಾಜನಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಾಮರಾಜನಗರ. ಈ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಯಾವ ನದಿ ಜೋಗ ಜಲಪಾತವನ್ನು ರೂಪಿಸುತ್ತದೆ? ಆಪ್ಷನ್ಸ್: ಎ ಶರಾವತಿ, ಬಿ ಕಾವೇರಿ, ಸಿ ಘಟಪ್ರಭಾ, ಡಿ ಡೋಣಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶರಾವತಿ. ಈ ನದಿಯಿಂದ ವಿಶ್ವವಿಖ್ಯಾತ ಜೋಗ ಜಲಪಾತ ನಿರ್ಮಾಣಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.